ಟೆರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು. ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ, ಬೇರೆ ಏನಿಲ್ಲ. ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ. ಹೌದು, ನಮ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ, ಅವ್ರು ಯಾರು ಹೊಡೆದಿದ್ದಾರೆ 4-5 ಜನ ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗನ್ನುಗಳು ಕೊಟ್ಟು ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗನ್ನುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಒಂದಿದ್ದಿತ್ತು. ಆಮೇಲೆ ಅವ್ರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಅವರು ಸಾಯಿಸಿದವ್ರನ್ನ 5 ಜನ 6 ಜನ ಬಂದು ಅಲ್ಲಿ ಗನ್ನುಗಳು ಶೂಟ್ ಮಾಡಿಬಿಟ್ಟೋದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ. ಆರಂಭ ಅಂತೆಲ್ಲ ಕರ್ಣ ಇದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ, ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ. ಆರಂಭ ಮಾಡಿ ಮೇಲೆ ಹಂಗೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ. ಯಾರು ಇಸ್ರೇಲ್ ಇರೋದು ಇಷ್ಟು ಊರು, ಯಾರ ಮಾತನ್ನ ಕೇಳಿದ್ನ ಇಸ್ರೇಲ್ ಅವರು? ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳ್ದ. ಅವ್ರ ಜನನ 60 ಜನ 70 ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಅವರೊಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳು ಒಡೆದು ಸರ್ವನಾಶ ಮಾಡಾಕ್ಬಿಟ್ರು. ನಾವೇ ಹೇಳ್ತಾ ಇದ್ದೀವಿ ಟೆರರಿಸ್ಟ್ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ. ಅವರು ಊರುಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ಮಾಡಾಕ್ಬಿಟ್ರು ಊರುಗಳನ್ನ. ಏನ್ ಮಾಡಕ್ಕಾಯ್ತು ಅವ್ರನ್ನ? ರಷ್ಯಾ ಅವರು ಉಕ್ರೇನ್ ನೋಡಿದ್ರು ಹೆಂಗ್ ಹೊಡೆದ್ರು ಪಾಪ. ಉಕ್ರೇನ್ ಅವ್ರಿಗೆ ಏನ್ ಗತಿ ಬಂತು? ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಹೊಡಿಬಾರ್ದು ಅಂತ, ಎಷ್ಟು ಜನ ಹೇಳಿದ್ರು? ಏನ್ ಬಿಟ್ರ ಅವರು? ಅಂದ್ರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ? ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸರಿಗೆ ಪ್ರಾಣಗೆ ಬೆಲೆ ಇಲ್ವಾ ಅವ್ರಿಗೆ? ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ? ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರು ಸತ್ತ ಮೇಲೆ ಆ 26-28 ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶಿನ ಕುಂಕುಮಕ್ಕೆ ಬೆಲೆ ಇಲ್ವಾ? ಅವ್ರ ಗಂಡ ಕಟ್ಟಿರುವಂಥ ತಾಲಿಗೆ ಬೆಲೆ ಇಲ್ವಾ ಅವ್ರಿಗೆ? ಹೆಣ್ಮಕ್ಳು ಅಂದ್ರೆ ಅಷ್ಟಿದ? ಯಾರು ಟೆರರಿಸ್ಟ್ ಹಿಡ್ಕೊಂಡು ಬರಲಿ ಮೊದಲು. ಆ ಬುಡ ಯಾರು ಬೇರೆ ಯಾರು ಬಿಟ್ಟವ್ರೆ ಏನು ಬಿಟ್ಟವ್ರೆ ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ, ಪೂರ್ತಿ ಪ್ರಮಾಣವಂತ ಅವ್ರು ಹಿಡ್ಕೊಂಡು ಬಂದು ಅವ್ರು ಯಾರಿದ್ರೆ ಆ 5 ಜನ ಸುಟ್ಟಿರೋನ್ನ ಕರ್ಕೊಂಡು ಬಂದು 28 ಜನ ಹೆಣ್ಮಕ್ಳ ಕೈಯಲ್ಲಿ ಕೊಡಬೇಕು. ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ. ಅದೇ ಬೇರೆ ಊರಲ್ಲಿ ಹಂಗಾಗಿದ್ರೆ ಬಿಡ್ತಾ ಇದ್ರಾ? ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದ್ರು, ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದ್ರು. ಆಮೇಲೆ ಆ ಕಂಟ್ರಿ ಇರುತ್ತಾನೆ ನೋಡೋಣ. ಸಿಂಗಲ್ ಪರ್ಸನ್ ಅಮೇರಿಕಾ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಶೂಟ್ ಮಾಡಕ್ಕೆ ಹೇಳ್ರಿ, ಸರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು.